ಮೊಮ್ಮಕ್ಕಳ ವಯಸ್ಸು ನನಗೆ ನಿಜಕ್ಕೂ ಅದು ಭಾಳ ನೋವಾಗ್ಯದ. ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. ಕತ್ತಿಚ್ಚಿಗೆ ಸಾಯಿಸೋದು ಅದು ಶೌಚ. ಬೇರೆ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡು. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದ. 5 ವರ್ಷದ ಬಾಲಕಿ ಮೇಲೆ ಅತ್ಯಾಚಾರ ಯತ್ನ ನಡೆದು ನಂತರ ಕೊಲೆಯಾಗಿದ್ದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕಣ್ಣೀರು ಹಾಕಿದ್ದಾರೆ. ಬಾಲಕಿ ಕುಟುಂಬಸ್ಥರನ್ನ ನೋಡಿ ಭಾವುಕರಾಗಿದ್ದಾರೆ. ನನಗೂ ಚಿಕ್ಕ ಮೊಮ್ಮಕ್ಕಳಿವೆ. ನಾವು ಎಂತಹ ಸಮಾಜ ನಿರ್ಮಾಣ ಮಾಡ್ತಾ ಇದ್ದೀವಿ. 4 ವರ್ಷದ ಬಾಲಕಿಗೆ ಏನ್ ಗೊತ್ತಾಗತ್ತೆ? ಸರ್ಕಾರ ಬಾಲಕಿ ಕುಟುಂಬಕ್ಕೆ 25 ಲಕ್ಷ ಪರಿಹಾರ ನೀಡಬೇಕು, ಕೂಡಲೇ ಆ ಪರಿಹಾರವನ್ನ ಕೊಡಬೇಕು ಅಂತ ಮಾತನಾಡಿದ್ರು. ಈ ವಿಷಯದ ಬಗ್ಗೆ ಅವರು ರಿಯಾಕ್ಟ್ ಮಾಡಿದ್ದು ಹೀಗೆ. ಅವನೇನು ಸಾವನ್ನಪ್ಪಿದ್ದಾನೆ, ಅದು ಮೊಮ್ಮಕ್ಕಳ ವಯಸ್ಸು ನನಗೆ ನಿಜಕ್ಕೂ ಅದು ಭಾಳ ನೋವಾಗ್ಯದ. ಈ ರೀತಿ ಸಮಾಜ ಹೆಂಗಾಗ್ಯದ ಅಂತನ್ನೋದು ಭಾಳ ಆಘಾತ ಆಗ್ಯದ. ಆ ತಾಯಿ ಮಾತು ಕೇಳಿ 4.5 ವರ್ಷ ರೀ. ಏನು ಐ ಡೋಂಟ್ ಹ್ಯಾವ್ ಎನಿ ವರ್ಡ್ಸ್. ಹೆಂಗೆ ಮಾಡ್ತಾರೆ ಹಿಂಗೆ ಇದು ಏನು ನನಗೆ ಅರ್ಥ ಆಗ್ತಾ ಇಲ್ಲ ಇದು. ಯಾಕಂದರೆ ನಾ ಬರೋ ಮಂದಿಗೆ ಮನೆಯಿಂದ ನಮ್ಮ ಮೊಮ್ಮಗ 1 ವರ್ಷ, ಮೊನ್ನೆ ಬೆಂಗಳೂರಿಂದ ಬರೋ ಮುಂದೆ 2.5-3 ವರ್ಷದ ನಮ್ಮ ಮೊಮ್ಮಗಳು. ಈ ರೀತಿ ಒಂದು ಭೀಕರ ವಾತಾವರಣ ಅಥವಾ ಈ ರೀತಿ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಂದರೆ ಯಾವ ರೀತಿ ಮಾನಸಿಕತೆ ಆಗ್ತಾಯಿದೆ ಅನ್ನೋದು ನಿಜಕ್ಕೂ ಭಾಳ ಆಘಾತ ಉಂಟಾಗ್ಯದ. ನನ್ನ ನಿಜಕ್ಕೂ ನೋವಾಗ್ಯದ. ನಾನೇನು ಇದ್ರಾಗ ಯಾರನ್ನೂ ದೂಷಿಸ್ತಾ ಇಲ್ಲ, ಯಾರನ್ನೂ ಬೈತಾ ಇಲ್ಲ. ನೋ ಪೊಲಿಟಿಕಲ್ ಸ್ಟೇಟ್ಮೆಂಟ್. ಆದರೆ ನಾನು ಇವತ್ತು ಪೊಲೀಸ್ ಕಮಿಷನರ್ ಅವ್ರಿಗೂ ಮಾತಾಡಿದ್ದೇನೆ. ಭಾಳ ಕಟ್ಟುನಿಟ್ಟಾಗಿ ಇದರಲ್ಲಿ ಅವನು ಡ್ರಗ್ ತೊಗೊಂಡಿದ್ನೋ ಇಲ್ಲೋ ನನಗೆ ಮಾಹಿತಿ ಇಲ್ಲ. ಆದರೆ ಡ್ರಗ್ಗು ಗಾಂಜಾ ಹಾವಳಿ ಸಿಕ್ಕಾಪಟ್ಟೆ ಆಗ್ತಾಯಿದೆ. ಇದು ಮತ್ತು ಇವನ್ ಇಲ್ಲಿ ಅಲ್ಲೇ ಕೆಲವು ಕಡೆ ಗೂಡಂಗಡಿಯಲ್ಲಿ ಲಿಕ್ಕರ್ ಸೇಲ್ ಮಾಡೋದು, ಇದರದ್ದು ಸಾಕಷ್ಟು ಪರಿಣಾಮ ಇದೆ ಅಂತ ನನಗೆ ಅನ್ನಿಸ್ತದೆ. ಹಾಗಾಗಿ ಇದ್ರ ಬಗ್ಗೆನೂ ಕಟ್ಟುನಿಟ್ಟಿನ ಕ್ರಮ ತೆಗೆದುಕೊಳ್ಳಿ. ಯಾವುದೇ ಭ್ರಷ್ಟಾಚಾರಕ್ಕೆ ಅವಕಾಶ ಇರಲಾರ್ದೆ. ನಿಜಕ್ಕೂ ನಾನು ಉಳಿದ ಪೊಲಿಟಿಕಲ್ಲಿ ಯಾವುದೇ ಸ್ಟೇಟ್ಮೆಂಟ್ ನನಗೆ ಮಾಡೋ ಇಚ್ಛೆ ಇಲ್ಲ. ಯಾಕಂದ್ರೆ ಆ ಮಗುವಿನ ವಯಸ್ಸು ಮತ್ತು ಒಂದು ಹ್ಯಾಂಡಿಕ್ಯಾಪ್ಟ್ ಅದ. ಏನು ಬದುಕು ಮಾಡ್ಬೇಕು ಈಗ ಅವರು? ಒಂದು ಏನಿದೆಯಲ್ಲ ಫಿಸಿಕಲಿ ಚಾಲೆಂಜ್ಡ್ ಅದ ಒಂದು ಕೂಸು. ಇದು 4.5 ವರ್ಷ ಇದೆ, ಸತ್ತು ಹೋಗ್ಬಿಡುತ್ತೆ. ಬದುಕೇನಂತ ಮುಂದೆ. ಹಾಗಾಗಿ ನನಗೆ ಬಹಳ ಆಘಾತ ಆಯ್ತಾ. ನನಗೆ ಬೆಳಗ್ಗೆ ಮಧ್ಯಾಹ್ನ ಕೇಳಿದ ಮೇಲೆ ನನಗೆ ಭಾಳ ಕಿರಿಕಿರಿ ಆಗ್ತಾಯಿತ್ತು. ಏನಪ್ಪ ಇದು ಹಿಂಗೆ ನಡೀತಾ ಇದೆ ಅಂತ. ನಾಗರಿಕ ಸಮಾಜ ತಲೆ ತಗ್ಗಿಸುವಂಥ ಘಟನೆ ಇದು. ಪೊಲೀಸರು, ನಾನು ಪೊಲೀಸ್ ಕಮಿಷನರ್ಗೆ ಫೋನ್ ಮಾಡಿದಾಗ ನಾವು ತಕ್ಷಣ ಅರೆಸ್ಟ್ ಮಾಡಿದ್ದೇವೆ ಅಂತ ಹೇಳಿದರು. ಈಗಿಲ್ಲೇ ನನಗೆ ಬಂದ ಮೇಲೆ ಹೇಳಿದರು ಅವನು ಓಡೋಗೋಕ್ಕೆ ಪ್ರಯತ್ನ ಮಾಡಿದ, ಎನ್ಕೌಂಟರ್ ಆಗಿದೆ ಅಂತ ಈಗ ಜಸ್ಟ್ ನನಗೆ ಮಾಹಿತಿ ಕೊಟ್ಟಿದ್ದಾರೆ. ಬಟ್ ದ ಹೋಲ್ ಪರ್ಪಸ್ ಈಸ್ ನಾಟ್ ದ್ಯಾಟ್. ಇದನ್ನು ಪ್ರಿವೆನ್ಷನ್ಗೆ ಏನೇನು ಮಾಡಬೇಕು ಅಂತನ್ನೋದು ಭಾಳ ಗಂಭೀರವಾಗಿ ಗೃಹ ಇಲಾಖೆ, ಪೊಲೀಸರು, ಸ್ಥಳೀಯ ಪೊಲೀಸರು ಎಲ್ಲರೂ ಸೇರಿಕೊಂಡು ಜನರ ಸಹಯೋಗದೊಂದಿಗೆ ಸ್ಪೆಷಲಿ ಈ ಡ್ರಗ್ಸು ಮತ್ತು ಸಮಾಜ ವಿದ್ರೋಹಿ ಚಟುವಟಿಕೆಗಳು ಅನೇಕ ಕಡೆ ಈ ರೀತಿ ಘಟನೆಗಳು ನಡೆದಾಗ ಗಂಭೀರವಾಗಿ, ಅಂದ್ರೆ ಅನ್ಲೆಸ್ ಈ ರೀತಿ ಸೀರಿಯಸ್ನೆಸ್ ಬರಲಾರ್ದಂಥ ಸಂದರ್ಭದಲ್ಲಿ ಸೀರಿಯಸ್ ಆಗಿ ತೊಗೊಳ್ಳದೇ ಇರುವಂಥದ್ದು ಅಪರಾಧಗಳು ನಡೆದಾಗ ಈ ಘಟನೆಗಳ ಬಗ್ಗೆ ಪೊಲೀಸರು ಸಂಪೂರ್ಣವಾಗಿ ಜಾಗೃತಿ ವಹಿಸಬೇಕು. ಜಾಗೃತಿ ವಹಿಸಿ ಯಾವುದೇ ಕಾರಣಕ್ಕೂ ಈ ರೀತಿಯ ಘಟನಾವಳಿಗಳು ಪುನರಾವರ್ತನೆ ಆಗಬಾರ್ದು. ಇದು ಮಾತಿನಲ್ಲಿ ಸಹಜವಾಗಿ ಹೇಳಲಿಕ್ಕೆ ಸಾಧ್ಯ ಇರಲಾರ್ದಷ್ಟು ನನಗೆ ಅಲ್ಲಿ ಆ ತಾಯಿಯ ಮಾತು ಕೇಳಿದ ನಂತರ ದುಃಖ ಆಗಿದೆ. ಯಾಕಂದ್ರೆ ಆ ಹುಡುಗಿ ನೋಡಿದ್ರೆ ಅವ್ರವ್ವ ಏನಿದ್ದಾಳೆ, ನಮ್ಮ ಮಗಳ ವಯಸ್ಸಿನಕ್ಕಿದ್ದಾಳೆ ಆಕೆ. ಸೊ ಐ ರಿಯಲಿ ಫೆಲ್ಟ್. ನಾನು ನೋಡಿದ ನನಗೆ ಭಾಳ ಬೇಜಾರಾಗಿದೆ. ಕತ್ತಿಚ್ಚಿಗೆ ಸಾಯಿಸೋದು ಅದು ಶೌಚಾಲಯದಲ್ಲಿ. 4.5 ವರ್ಷದ ಮಗು ರೀ. ಚೆನ್ನಾಗಿ ಸರಿಯಾಗಿ ಅರ್ಥನೂ ಆಗೋದಿಲ್ಲ ಏನಾಗ್ತಾಯಿದೆ ಅಂತ. ಮತ್ತು ನಾನು ಮೊದಲೇ ಹೇಳಿದಂಗೆ ಒಂದು ಫಿಸಿಕಲಿ ಚಾಲೆಂಜ್ ಇದೆ. ಮತ್ತು ಅವ್ರ ತಾಯಿ ಹೇಳಿದ್ಲು, ಮನೆಯಾಗಿದ್ದರೆ ಆ ಮಗಳ ಜೊತೆಗೇ ಸಮಯ ಕಳೀತಿದ್ದ ಅಪ್ಪ ಅಂತ.
ಏನು ಮನಸ್ಸಿನಾಗ ಭಾವನೆ ಬಂದಿರ್ಬೋದು ಹೇಳ್ರಿ, ಹೆಂಗೆ ನಡೆಸ್ಬೇಕು ಅವ್ರ ಮುಂದೆ. ಹಾಗಾಗಿ ಸರ್ಕಾರ ಆ ಫ್ಯಾಮಿಲಿಗೆ ಅತ್ಯುಚ್ಚವಾದಂಥ ಪರಿಹಾರನೂ ಕೊಡಬೇಕು. ಯಾಕಂದರೆ ಈಗ ತಕ್ಷಣ ಯಾಕಂದ್ರೆ ಆ ಹುಡುಗಿನೂ ಕೆಲಸಕ್ಕೆ ಹೋಗ್ತಾಳೆ, ಇವನು ಕೆಲಸಕ್ಕೆ ಹೋಗ್ತಾನೆ. ಹಾಗಾಗಿ ಮನೆ ನಡೀತಾ ಇರೋದೇ ಇವರಿಬ್ಬರು ಕೆಲಸ ಮಾಡೋದ್ರಿಂದ ಈಗ ಈ ಮಾನಸಿಕತೆಯೊಳಗೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಬೇರೆ ಮಿನಿಮಮ್ ಒಂದು 25 ಲಕ್ಷ ರೂಪಾಯಿ ಪರಿಹಾರವನ್ನು ತಕ್ಷಣ ಸರ್ಕಾರ ಕೊಡೋ. ಮೀನಾಮೇಷ ಎಣಿಸೋದು, ಭಾಳ ಫಾರ್ಮ್ಯಾಲಿಟಿ ಮಾಡೋದು ಇದೆಲ್ಲ ಮಾಡಲಾರ್ದೆ ಒಂದು ಅಟ್ಲೀಸ್ಟ್ 25 ಲ್ಯಾಕ್ಸ್ ಮಿನಿಮಮ್ ನಾ ಹೇಳೋದು, ಅಷ್ಟು ಪರಿಹಾರವನ್ನು ಕೊಟ್ಟು ಆ ಸಂಸಾರ ಚೆನ್ನಾಗಿ ನಡಿಬೇಕು. ಮುಂದೆ ಈ ರೀತಿ ಘಟನೆ ಆಗಲಾರ್ದಂತೆ